ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವಾಗ ನಾವು ಬೊರೋಕೆ ಇದ್ದೀವಿ. ನಾನು ಲಾಸ್ಟ್ ಡೇ ಇನ್ ಬೊರೋಕೆ. ನಿನ್ನೆ ಎಲ್ಲ ಮಾರ್ಕೆಟ್ ಆಗಿರ್ಲಿ ಮತ್ತೆ ಬೊರೋಕೆ ಬೀಚಸ್ನಾಗಿರ್ಲಿ ಎಲ್ಲ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಮಾಡಿದೆ. ಇವಾಗ ಏನ್ ಮಾಡಿದೀನಿ ಅಂತಂದ್ರೆ ನಮ್ಮ ಹಾಸ್ಟೆಲ್ ಇಂದಾನೆ ಒಂದು ಪಾರ್ಸೆಲ್ ತಗೊಂಡು ಟೇಕ್ ಅವೇ ತಗೊಂಡು ಸ್ಯಾಂಡ್ವಿಚ್ನ ನಾನು ಹೋಗ್ತಾ ಇದ್ದೀನಿ. ಇಲ್ಲಿ ನೋಡೋಣ ಬನ್ನಿ ಆ ಬೊರೋಕೆ ಅಥವಾ ಎಲ್ ನೀಡೋದಲ್ಲಿ ಏನ್ ಡಿಫ್ರೆನ್ಸ್ ಇದೆ ಐಲ್ಯಾಂಡ್ ಹಾಪಿಂಗ್ ಅಲ್ಲಿ ಅಂತ. ಮಹೇಶ್ ಇಸ್ ದೇರ್ ವಿತ್ ಮೀ. ಸೊ ಫೈನಲಿ ಐಲ್ಯಾಂಡ್ ಹಾಪಿಂಗ್ಗೆ ನಾವು ಮಾತಾಡಿರೋದು 650 ಪೈಸಸ್. ಲೈಟ್ ಕನ್ಫ್ಯೂಷನ್ ಇದೆ 600 or 650 ಪೈಸಸ್ ಅಂತ. ಸೊ ನೋಡೋಣ, ಆದಷ್ಟು ಕಮ್ಮಿಗೆ ಮಾತಾಡೋದು ಗೈಸ್. ಯು ನೋ ಮೀ. ಹೋಗ್ತಾ ಇದೀವಿ ಐಲ್ಯಾಂಡ್ ಹಾಪಿಂಗ್ಗೆ. ಒಂದು ಶಾರ್ಟ್ಸ್ ಅಂಡ್ ಒಂದು ಟೀ ಶರ್ಟ್ ಅಂಡ್ ರೆಗ್ಯುಲರ್ ಕ್ಯಾಶುವಲ್ಸ್ ಹಾಕೊಂಡು advisor or activities person. So Ian, tell to my a subscriber how much discount you give if they come to you. Actually, same as your price, but actually it's depend. For example, like season, Okay. we charge like higher than the real price. Okay. So now we have a little guess right now. Okay. A little price. Yeah. Okay. ಈ ಸಿ ವಾಕಲ್ಲಿ ನಾವು ನಡ್ಕೊಂಡು ಹೋಗಿ ನಮ್ದು ಸ್ಪೀಡ್ ಬೋಟ್ಗೆ ಹೋಗ್ತಾ ಇದೀವಿ. ನೋಡಿ, ಇದೇ ನಮ್ದು ಸ್ಪೀಡ್ ಬೋಟು. ಸೊ ನಾವು ಈ ಸ್ಪೀಡ್ ಬೋಟ್ ಹತ್ತಿದ ತಕ್ಷಣ ಬಹಳ ಮಜಾ ಮಾಡಿದ್ವಿ. ಆ ಬೋಟ್ ರೈಡ್ ಅಂತೂ ತುಂಬಾ ಆಸಮ್ ಆಗಿತ್ತು. ನೀವೇ ನೋಡ್ತಾ ಇರ್ಬೋದು ಹೇಗೆ ಎಂಜಾಯ್ ಮಾಡ್ತಾ ಇದೀವಿ ಅಂತ. ಈ ಸ್ಪೀಡ್ ಬೋಟ್ ಇಂದ ಇನ್ನೊಂದು ದೊಡ್ಡ ಬೋಟ್ ಇದೆ. ಆ ಬೋಟ್ಗೆ ನಾವು ನಮ್ಮನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಇದೇ ನಮ್ದು ಬೋಟು. ಸೊ ಇದೇ ನಮ್ಗೆ ಐಲ್ಯಾಂಡ್ ಹಾಪಿಂಗ್ ಮಾಡೋ ಅಂಥದ್ದು ಬೋಟ್ ಅಲ್ಲಿ. ನಾವು ಆಲ್ರೆಡಿ ಲೇಟ್ ಆಗಿ ಬಂದಿರೋದ್ರಿಂದ ಸೊ ನಮ್ಮ ಬೋಟು ಆಲ್ರೆಡಿ ಡೆಸ್ಟಿನೇಷನ್ ಇಂದ ಹೋಗ್ಬಿಟ್ಟಿತ್ತು. ಸೊ ಅಲ್ಲಿ ಮಧ್ಯದಲ್ಲಿ ಈ ತರ ಪ್ಲೇ ಏರಿಯಾ ಅಲ್ಲಿ ಎಲ್ಲ ಜನ ಆಟಾಡ್ತಾ ಇದ್ರು. ಸೊ ಅದಕ್ಕೋಸ್ಕರ ನಾವು ಸ್ಪೀಡ್ ಬೋಟಲ್ಲಿ ಕರ್ಕೊಂಡ್ಬಂದು ನಮ್ಮನ್ನ ಇಲ್ಲಿಗೆ ಬಿಟ್ರು. ಗೈಸ್, ಇಲ್ಲಿ ಎಲ್ಲಾ ಜನನು ಕ್ರೇಜಿಯಾಗಿ ಮಜಾ ಮಾಡ್ತಾ ಇದ್ರು. ನೋಡಕ್ಕೆ ತುಂಬಾನೇ ಖುಷಿ ಆಗಿತ್ತು ಗೈಸ್. ನೀವೇ ನೋಡ್ತಾ ಇರ್ಬೋದು ಈ ಕ್ಲಿಯರ್ ವಾಟರ್ ಏನ್ ಬೀಚಸ್ ಇದೆ ತುಂಬಾನೇ ಚೆನ್ನಾಗಿತ್ತು. ಇವಾಗ ಒಂದು ಸ್ಮಾಲ್ ಐಲ್ಯಾಂಡ್ಗೆ ಹೋಗ್ತಾ ಇದೀವಿ. ನೋಡಿ, ಇದೇ ಐಲ್ಯಾಂಡ್. ಇಲ್ಲೇನು ಅಂತಂದ್ರೆ ಐಲ್ಯಾಂಡ್ ದಡದವರೆಗೂ ಕರ್ಕೊಂಡು ಹೋಗ್ಬಿಡಲ್ಲ. ಸ್ವಲ್ಪ ದೂರದ ಹಿಂದೆನೆ ನಿಲ್ಸಿ ನಾವು ಐಲ್ಯಾಂಡ್ಗೆ ಸ್ವಿಮ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಕಯಾಕಿಂಗ್ ಕೂಡ ಮಾಡೋದಕ್ಕೆ ಆಪ್ಷನ್ಸ್ ಇದೆ. ಸೊ ಯಾರಿಗಾರ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಕಯಾಕಿಂಗ್ ಕೂಡ ಮಾಡಬಹುದು ಇಲ್ಲಿ. ಸೊ ನಮ್ದು ಮುಂದಿನ ಡೆಸ್ಟಿನೇಷನ್ ಏನಾಗಿರುತ್ತೆ ಅಂದ್ರೆ ಇನ್ನೊಂದು ಐಲ್ಯಾಂಡ್ ಹೋಗ್ಬೇಕಾಗಿರುತ್ತೆ. ಇದ್ರ ಮಧ್ಯೆ ನಮ್ಗೆ ಒಂದು ಸ್ಮಾಲ್ ಲಂಚ್ ಬ್ರೇಕ್ ಇರುತ್ತೆ. ನೋಡಿ, ನಾವು ಲಂಚ್ ಹೋಗ್ತಾ ಇದೀವಿ. ನಮಗೆ ಇಲ್ಲಿ ಒಂದು ಬ್ಯಾಡ್ ನ್ಯೂಸ್ ಒಂದಿತ್ತು. ನಾವು ಇವಾಗ ಏನು ಒಂದು ಐಲ್ಯಾಂಡ್ಗೆ ಹೋಗ್ಬೇಕಾಗಿತ್ತು. ಡ್ಯೂ ಟು ತುಂಬಾ ರಫ್ ಆಗಿದೆ, ಸಿ ತುಂಬಾ ರಫ್ ಆಗಿರೋದ್ರಿಂದ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ನೋಡಿ, ಇದೇ ಲಂಚ್ ಇದ್ದಿದ್ದು. ಕಂಪ್ಲೀಟ್ ನಾನ್ ವೆಜಿಟೇರಿಯನ್ ಇತ್ತು ಗೈಸ್.
ನಮ್ಮನ್ನು ವಾಪಸ್ಸು ಸ್ಟೇಷನ್ 1ಗೆ ಕರ್ಕೊಂಬಂದು ಡ್ರಾಪ್ ಮಾಡಿದ್ರು. ನನಗೆ ಓವರಾಲ್ ಆಗಿ ಇದು 650 ಪೈಸಸ್ ಕೂಡ ವರ್ತು ಅಂತ ನನಗೆ ನಿಜವಲ್ಲ ಅನಿಸ್ಲಿಲ್ಲ ಗೈಸ್. ಸೊ ನೀವು ಅಷ್ಟೇ ಬೊರಕೆಗೆ ಹೋದರೆ ನೀವು ಅದನ್ನು ನೋಡ್ಬೋದು. ನೆಕ್ಸ್ಟ್ ನನ್ನ ಫ್ರೆಂಡು ಹೆಲ್ಮೆಟ್ ವಾಕ್, ಸಿ ವಾಕ್ ಏನು ಆ್ಯಕ್ಟಿವಿಟಿ ಇತ್ತು ಅಡ್ವೆಂಚರಸ್ ಅದನ್ನು ಮಾಡಬೇಕು ಅಂತ ಆಸೆ ಪಟ್ಟಿದ್ರು. ಸೊ ನೋಡಿ ಮಹೇಶ್ ಹೋಗ್ತಾ ಇದ್ದಾರೆ ಸಿ ವಾಕ್ ಮಾಡೋದಕ್ಕೆ. ಇವಾಗ ಅವ್ರಿಗೆ ಏನೇನು ಅಂತೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಮತ್ತು ಪೇಪರ್ನ ಸೈನ್ ಮಾಡಿಸ್ಕೊತಾರೆ. ಸೊ ಅವ್ರಿಗೆ ಕಂಪ್ಲೀಟು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ. ನೀರೊಳಗಡೆ ಯಾವ ಥರ ಇರಬೇಕು, ಯಾವುದು ಓಕೆ ನಾಟ್ ಓಕೆ, ಮೇಲ್ಗಡೆ ಹೋಗಬೇಕು ಅಥವಾ ಕೆಳಗಡೆ ಹೋಗಬೇಕು, ಅದೇ ಹ್ಯಾಂಡ್ ಸೈನ್ಸ್ ಏನೇನಿದೆಯೋ ಕಂಪ್ಲೀಟು ಅವ್ರಿಗೆ ಹೇಳ್ಕೊಂಡು ಕೊಡ್ತಾ ಇದ್ದಾರೆ. ಸೊ ಇವ್ರ ಜೊತೆ ಇನ್ನೊಬ್ಬರು ಕೂಡ ವೆಲ್ ಟ್ರೈನ್ಡ್ ಒಂದು ಸ್ಕೂಬಾ ಡೈವರ್ ಕೂಡ ಇರ್ತಾರೆ. ಸೊ ಈ ಹೆಲ್ಮೆಟ್ ವಾಕ್ ಏನಿದೆ ಅಂತಂದರೆ ಅವ್ರ ಮಕ್ಕದೊಳಗಡೆ ಯಾವುದೇ ರೀತಿ ನೀರು ಹೋಗಲ್ಲ, ಬಟ್ ತುಂಬ ಚೆನ್ನಾಗಿ ಅಲ್ಲಿ ಅಂಡರ್ ವಾಟರಲ್ಲಿ ಏನೇನು ಫುಲ್ಲು ಕೆಳಗಡೆವರೆಗೂ ಕರ್ಕೊಂಡೋಗಿ ಅಲ್ಲಿ ವಾಕ್ ಮಾಡೋದಕ್ಕೆ ಬಿಡ್ತಾರೆ. ಸೊ ನಮ್ಮದು ಎಲ್ಲ ಆ್ಯಕ್ಟಿವಿಟಿ ಮುಗಿಸ್ಕೊಂಡು ನಮ್ಮ ರೂಮ್ ಹೋಗಿ ರೆಸ್ಟ್ ತೊಗೊಂಡು ಈವ್ನಿಂಗ್ ತಿರ್ಗಾ ವಾಪಸ್ಸು ನಾನು ಇನ್ನೊಂದು ಸ್ಪೆಷಲ್ ಆಗಿರೋ ಅಂಥ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ. ಸೊ ಇದೇ ನೋಡಿ ಫೇಮಸ್ ಆಗಿರೋವಂಥ ಒಂದು ಜೀಸಸ್ ಇರೋವಂಥ ಸ್ಟ್ಯಾಚು. ಇದು ತುಂಬಾ ಫೇಮಸ್ಸು, ಬೊರೊಕೆಗೆ ಬಂದವರೆಲ್ಲ ಇಲ್ಲಿಗೆ ಬರ್ತಾರೆ. ಆಮೇಲೆ ನಾವು ಒಂದು ಡಿನ್ನರ್ಗೆ ಅಂತ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ವಿ. ಇಲ್ಲಿ ಫೈರ್ ಶೋ ನಡೀತಾ ಇತ್ತು. ಸೊ ಈ ಫೈರ್ ಶೋ ಎಲ್ಲ ಬೊರೊಕೆಲಿ ಇದು ಕಾಮನು, ನೈಟ್ ಎಷ್ಟೊಂದು ರೆಸ್ಟೋರೆಂಟ್ಸಲ್ಲಿ ಇದು ನಡೆಸ್ತಾನೆ ಇರ್ತಾರೆ. ಈ ಫೈರ್ ಶೋ ಆದಮೇಲೆ ಒಂದು ಗೆಟ್ ಟುಗೆದರ್ ಥರ ಒಂದು ಆ್ಯಕ್ಟಿವಿಟಿ ನಡೆಯುತ್ತೆ ನಮ್ಮ ಹಾಸ್ಟೆಲಲ್ಲಿ. ಸೊ ಅದಕ್ಕೋಸ್ಕರ ನಾವು ಅಲ್ಲಿಂದ ನಮ್ಮ ಹಾಸ್ಟೆಲ್ಗೆ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಫ್ರೆಂಡ್ಸ್ ಹಾಸ್ಟೆಲ್ಲು ಮೋಸ್ಟ್ ಹ್ಯಾಪನಿಂಗ್ ಹಾಸ್ಟೆಲ್ಲು. ನೋಡಿ ಅಲ್ಲಿ ಒಂದು ಕೊರೋಕೆ ಪ್ಲೇ ಆಗ್ತಾ ಇರುತ್ತೆ, ಅದ್ರ ಮಧ್ಯೆ ಈ ಥರ ಫಾರಿನರ್ಸು ಹಾಡು ಹೇಳ್ಕೊಂಡು ಎಂಜಾಯ್ ಮಾಡ್ತಾರೆ, ಮತ್ತು ಸಣ್ಣ ಪುಟ್ಟ ಆ್ಯಕ್ಟಿವಿಟೀಸ್ ಕೂಡ ಅಲ್ಲಿ ಇರುತ್ತೆ. ಸೊ ಗೈಸ್, ನಾನು ಈ ಆ್ಯಕ್ಟಿವಿಟಿ ಮುಗಿಸ್ಕೊಂಡು ಒಂದು ಫೇಮಸ್ ಆಗಿರುವಂಥ ಮ್ಯಾಂಗೋ ಐಸ್ ಕ್ರೀಮ್ನ ತಿಂದ್ಕೊಂಡು ಅವತ್ತಿನ ದಿನನ ನಾನು ಎಂಡ್ ಮಾಡಿದೆ. ಸೊ ಬೊರೊಕೆಯಿಂದ ಹೋಗ್ತಾ ಇದ್ದೀನಿ. ನೋಡಿ ಒಂದು ಕಾಫಿ ತೊಗೊಂಡಿದ್ದೀನಿ, ಕೋಲ್ಡ್ ಕಾಫಿ. ಬೆಳಿಗ್ಗೆ ಒಂದು ಕೋಲ್ಡ್ ಕಾಫಿ ಕುಡಿದು ಒಂದು ಫ್ರೂಟ್ಸ್ ಪ್ಲ್ಯಾಟರ್ ಆರ್ಡ್ರ್ ಮಾಡಿದ್ದೀನಿ. ಸೊ ಇಲ್ಲಿಂದ ನಾನು ತಿರ್ಗಾ ಸೆಬುಗೆ ಹೋಗ್ತೀನಿ, ಸೆಬುವಿಂದ ತಿರ್ಗಾ ಮನಿಲಾಗೆ ಹೋಗ್ತೀನಿ. ಸೊ ದಿಸ್ ಇಸ್ ದ ಪ್ಲ್ಯಾನ್ ಆ್ಯಕ್ಚುಲಿ. ಸೊ ಸೆಬ್ಬುಲ್ ಒಂದಿನ ಇರ್ತೀನಿ. ಸೊ ಆಲ್ರೆಡಿ ನಿಮಗೆ ಸೆಬ್ಬು ತೋರಿಸಿರೋದ್ರಿಂದ ಇನ್ನೇನು ಎಕ್ಸ್ಟ್ರಾ ಏನು ತೋರಿಸೋ ಅಂತ ಯಾವುದು ಬರಲ್ಲ ಅಂತ ಐ ಬಿಲೀವ್. ಸೊ ನಿಮಗೆಲ್ಲ ಜ್ಞಾಪನ ಇದ್ದರೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಕಂಪ್ಲೀಟ್ ಪ್ಯಾಕೇಜ್ ತೊಗೊಂಡಿದ್ದೆ. ಅದೇ ಪ್ಯಾಕೇಜಲ್ಲೇ ನಾನು ವಾಪಸ್ ಸ್ಪೀಡ್ ಬೋಟಲ್ಲಿ ನಾನು ಪೋರ್ಟ್ಗೆ ಹೋಗ್ತಾ ಇದ್ದೀನಿ, ಬೊರೊಕೆ ಪೋರ್ಟ್ಗೆ. ಸೊ ನನ್ನ ಫ್ಲೈಟ್ ಇವಾಗ ಡೈರೆಕ್ಟಾಗೆ ಮನಿಲಾಗೆ ಹೋಗ್ತಾ ಇದ್ದೀವಿ. ಸೊ ನಾನೇ ಫಸ್ಟು ಈ ಪ್ಲೇನ್ಗೆ. ಫಿಲಿಪೀನ್ಸ್ ಲಾಸ್ಟ್ ಸಿಟಿಗೆ ಬಂದಿದ್ದೀನಿ ನಾನು. ಅಂದರೆ ನನ್ನ ಜರ್ನಿಯ ಲಾಸ್ಟ್ ಸಿಟಿ ಫಿಲಿಪೀನ್ಸ್ದು ಮನಿಲಾಗೆ ಬಂದಿದ್ದೀನಿ. ಸೊ ಇಲ್ಲೇನು ಅಂತಂದರೆ ಜಸ್ಟ್ ಸ್ಮಾಲ್ ನೈಟ್ ಪಾರ್ಟೀಸ್ ಅಷ್ಟೇ ಹಿಂಗೆ ಉಳಿದಿರೋದು. ಇವತ್ತು ನಾಳೆ 2 ದಿನ ಕಂಟಿನ್ಯೂಸ್ ಆಗಿ ಇಲ್ಲಿದ್ದು ಆಮೇಲೆ ತಿರ್ಗಾ ನಾವು ಇನ್ನೂ ಒಂದು ಕಂಟ್ರಿಗೆ ನಾನು ಹೋಗ್ತಾ ಇದ್ದೀನಿ. ಗೈಸ್, ಹೇಗಿರುತ್ತೆ ಮನಿಲಾ ಕ್ಯಾಪಿಟಲ್ ಎಕ್ಸ್ಪೀರಿಯನ್ಸ್ ಅಂತ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ. ನಾನು ಫೇಮಸ್ ಆಗಿರೋವಂಥ ಮ್ಯಾಡ್ ಮಂಕಿ ಅಂತ ಒಂದು ಹಾಸ್ಟೆಲ್ನ ಬುಕ್ ಮಾಡಿದ್ದೀನಿ ಗೈಸ್, ಮಕಾತಿಲಿರೋದು. ಸೊ ಇಲ್ಲಿ ಲೋಕಲ್ ಜನಗಳು ನೋಡಿ ಈ ಥರ ಸ್ಟ್ರೀಟ್ ಫುಡ್ನ ಎಂಜಾಯ್ ಮಾಡ್ತಿರ್ತಾರೆ. ಸೊ ಇದಾದಮೇಲೆ ನಾನು ನನ್ನ ರೂಮಿಗೆ ಬಂದಿದ್ದೀನಿ ಹಾಸ್ಟೆಲ್ಗೆ. ಸೊ ಇದು ನಮ್ಮದು ಲಗೇಜಸ್ನ ಇಟ್ಕೊಳ್ಳೋ ಅಂಥ ಜಾಗ ಆಗಿರುತ್ತೆ. ನೀವು ಸಣ್ಣ ಬೀಗ ತೊಗೊಂಡೋಗ್ಬೇಕು. ಇದು ಬಂಕರ್ ಬೆಡ್ಸು. ಇಲ್ಲಿ ನನಗೆ ಬೆಡ್ ಅಲೋಕೇಟ್ ಆಗಿದ್ದು, ಮತ್ತು ಇದು ವಾಶ್ರೂಮು. ಸೊ ಓವರಾಲಾಗಿ ತುಂಬಾ ಚೆನ್ನಾಗಿತ್ತು ಗೈಸ್. ಇಲ್ಲಿಂದ ಒಂದು ಸ್ವಲ್ಪ ಅಲ್ಲಿ ನೋಡಿ ಆ ಕಡೆ ಬರ್ತಾ ಇದ್ದೀನಿ ತಡೀರಿ. ಸೊ ಇಲ್ಲಿ ಒಂದು
ಬಾಲ್ಕನಿ ಇದೆ ಗೈಸ್ ಇಲ್ಲಿ. ಸೊ ಇಲ್ಲಿ ಒಂದು ಫೇಮಸ್ ಆಗಿರುವಂಥ ಸೂಪರ್ ಆಗಿರುವಂಥ ಒಂದು ಮಾಲ್ ಇದೆ. ಸೊ ಅಲ್ಲಿ ಏನು ಅಂತಂದರೆ ಮಾಲ್ ಒಳಗಡೆ ಒಂದು ರಿವರ್ ಥರ ಒಂದು ಆರ್ಟಿಫಿಷಿಯಲಾಗಿ ಕ್ರಿಯೇಟ್ ಮಾಡಿದ್ದಾರೆ. ಸೊ ಆ ಮಾಲ್ನ ನೋಡೋಣ ಅಂತ ಬಂದಿದ್ದೀನಿ ಗೈಸ್. ನೋಡಿ ಇದೇ ಆ ಮಾಲು. ಸೊ ಇದು ಏನಂದರೆ ಅಯಾಲ ಮಾಲ್ ಅಂತ ಕರೀತಾರೆ. ಸೊ ಇದೇನು ಅಂತಂದರೆ ತುಂಬ ಫೇಮಸ್ ಆಗಿರುವಂಥ ಮಾಲು. ಇಲ್ಲೇನು ಅಂತಂದರೆ ನಿಮಗೆ ಒಂದು ಫುಲ್ಲು ಜಾಗ ಇರೋದು ರೆಸ್ಟೋರೆಂಟು, ಮಲ್ಟಿ ಇಂಟರ್ನ್ಯಾಷನಲ್ ಕ್ಯೂಸಿನ್ಸ್ ಇರುತ್ತೆ. ಸೊ ಇಲ್ಲಿ ಏನು ಅಂದರೆ ಮಧ್ಯದಲ್ಲಿ ರಿವರ್ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ರಿವರು ಸುತ್ತಲೂ ನಿಮಗೆ ರೆಸ್ಟೋರೆಂಟ್ಸು ಮತ್ತು ಶಾಪಿಂಗ್ ಕಾಂಪ್ಲೆಕ್ಸ್ ಇರುತ್ತೆ. ಸೊ ಇಲ್ಲಿ ಡಿನ್ನರ್ ಮಾಡೋದಕ್ಕೆ ಬೆಸ್ಟ್ ಜಾಗ ಅಂತ ಹೇಳ್ತಾರೆ. ಮನೀಲಾದಲ್ಲಿ ಒಂದು ಖುಷಿಯಾಗಿರೋ ವಿಚಾರ ಏನು ಅಂತಂದರೆ ಪ್ಯೂರ್ ವೆಜಿಟೇರಿಯನ್ ಫುಡ್ ಸಿಗ್ತಾ ಇದೆ. ಸೊ ಮನೀಲಾ ಮಕಾಟಿಯಲ್ಲಿ ದೇಸಿ ಪ್ಯಾಲೇಸ್ ಅಂತ ಒಂದು ರೆಸ್ಟೋರೆಂಟ್ ಇದೆ. ಪ್ಯೂರ್ ವೆಜ್ ಊಟ ಸಿಗುತ್ತೆ. ಸೊ ತುಂಬ ದಿನದ ಮೇಲೆ ನಾನು ರೋಟಿ ಕರಿ ಎಲ್ಲ ತಿಂದು ತುಂಬ ದಿವಸ ಆಗಿತ್ತು. ಸೊ ಐ ಫೀಲ್ ಹ್ಯಾಪಿ. ಆ್ಯಂಡ್ ನಾನು ಒಂದು ಪುಲ್ಕ ಮತ್ತು ಮಿಕ್ಸ್ ವೆಜ್ ಕರಿನ ಆರ್ಡರ್ ಮಾಡಿದ್ದೆ. ಟೇಸ್ಟ್ ಮಾತ್ರ ಆಸಮ್ ಆಗಿತ್ತು. ಈ ಫುಡ್ ತಿಂದು ತುಂಬಾ ದಿನ ಆಗಿತ್ತು, ತುಂಬಾ ಎಂಜಾಯ್ ಮಾಡಿದೆ. ಇಲ್ಲಿಂದ ನಾನು ಹಾಸ್ಟೆಲ್ಗೆ ನಡ್ಕೊಂಡು ಹೋಗ್ತಾ ಇದ್ದಾಗ ಇದೊಂದು ಕೆಫೆ ಸಿಕ್ತು. ಇದು ತುಂಬಾ ಫೇಮಸ್ ಆಗಿರೋವಂಥ ಕೆಫೆ. ಹೊಸ ಮನೀಲಾದಲ್ಲಿ ಹೊಸ ಐಟನರಿಗೆ ಹೋಗ್ತಾ ಇದ್ದೀನಿ ಗೈಸ್. ಬನ್ನಿ ನೋಡೋಣ ಹೇಗಿರುತ್ತೆ ಐಟನರಿ, ಹೇಗೆಲ್ಲ ಎಂಜಾಯ್ ಮಾಡ್ತೀವಿ, ಮತ್ತು ಈ ಐಟನರಿದು ಏನು ಸ್ಪೆಷಾಲಿಟಿ ಕಂಪ್ಲೀಟ್ ಡೀಟೇಲಾಗಿ ಹೇಳ್ಕೊಂಡ್ತೀನಿ. ಬನ್ನಿ. ಇವತ್ತು ನಾನು ರೈಡ್ಗೆ ಹೋಗ್ತಿರೋದು ಬೈಕ್ ರೈಡು. ಬ್ರೋ ಹೀಸ್ ಅ ಬ್ರೋ. ಸೊ ಹಿ ವಿಲ್ ಬಿ ರೈಡಿಂಗ್ ಮೀ ಫಾರ್ ದಿಸ್ ಐಟಿನರಿ. ಇಲ್ಲಿಂದ 129 ಪೇಸಸ್ ತೋರಿಸ್ತಾ ಇದೆ. ಬನ್ನಿ ನೋಡೋಣ ಐಟಿನರಿ ಹೇಗಿರುತ್ತೆ, ಏನೇನೆಲ್ಲ ಮಾಡ್ತೀನಿ, ಹೇಗೆಲ್ಲ ಎಂಜಾಯ್ ಮಾಡ್ತೀನಿ, ಇಲ್ಲಿ ಇನ್ನೇನೇನೆಲ್ಲ ಆ ಪರ್ಟಿಕ್ಯುಲರ್ ಐಟಿನರಿ ಸೀಕ್ರೆಟ್ಸ್ ಇದೆ ಅಂತ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ಕೊಂಡು ಕೊಡ್ತೀನಿ. ಸೊ ಗೈಸ್ ಇದೊಂದು ಹಿಸ್ಟಾರಿಕಲ್ ಪ್ಲೇಸ್, ಇದು ಇಂಟರ್ಮೋರಸ್ ಅಂತ. ಸೊ ಇದು ಮೆಮೊರಿ ಆಫ್ ಮನಿಲಾ 1945 ವಾರಲ್ಲಿ ಏನಾಗಿತ್ತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಸೊ ನೀವೇ ನೋಡ್ತಾ ಇರ್ಬೋದು ಬ್ಯಾಟಲ್ ಆಫ್ ಮನಿಲಾ. ಸೊ ಯಾವ್ದು ಏನೇನೆಲ್ಲ ಆಯಿತು ಅಂತ ಕಂಪ್ಲೀಟ್ ಸ್ಟೋರಿ ಇದೆ ಇಲ್ಲಿ. ಇಲ್ಲಿಂದ ನಾವು ಒಂದು ಚರ್ಚ್ಗೆ ಹೋಗ್ತಾ ಇದ್ದೀವಿ. ಚರ್ಚ್ ರೋಡಲ್ಲಿ ಒಂದು ದೊಡ್ಡ ಸ್ಟಾಲ್ಸ್ ಇದೆ. ಎಲ್ಲ ಥರ ಒಂದು ಏನಂತಂದರೆ ಸ್ನ್ಯಾಕ್ಸ್ ಆಗಿರಲಿ, ಮತ್ತು ಗರ್ಲ್ಸ್ಗೆ ಜ್ಯುವೆಲ್ರೀಸ್ ಆಗಿರಲಿ, ಈ ಥರದ್ದೆಲ್ಲ ಕಂಪ್ಲೀಟು ಸ್ಟಾಲ್ಸ್ ಇಲ್ಲಿ ಕಂಪ್ಲೀಟ್ ಲೈನಲ್ಲಿದೆ. ನೀವೇ ನೋಡ್ತಾ ಇರ್ಬೋದು ಇಲ್ಲಿ. ಸೊ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಬಾರ್ಬಿಕ್ಯೂ ಆಗಿರಲಿ, ಮತ್ತು ಒಂದು ಫ್ರೂಟ್ ಜ್ಯೂಸಸ್ ಆಗಿರಲಿ, ನಾನ್ ವೆಜಿಟೇರಿಯನ್ ಫುಡ್ ಆಗಿರಲಿ, ತುಂಬಾ ವೆರೈಟೀಸ್ ಆಫ್ ಡಿಶಸ್ ಇತ್ತು. ಸೊ ನೀವು ಕೂಡ ಇಲ್ಲಿ ಹೋದರೆ ಎಂಜಾಯ್ ಮಾಡ್ಬೋದು ಅದನ್ನೆಲ್ಲ. ಗೈಸ್ ಇದೇ ಒಂದು ಪೌರಾಣಿಕವಾಗಿರುವಂಥ ಚರ್ಚ್. ಇದು ತುಂಬಾನೇ ಹಳೆಯ ಚರ್ಚ್. ಇದು ತುಂಬಾನೇ ಚೆನ್ನಾಗಿದೆ. ಒಳಗಡೆ ಹೋಗೋಣ ಬನ್ನಿ. ಟೂರಿಸ್ಟ್ ಅಟ್ರಾಕ್ಷನ್ ಅಲ್ಲಿ ಹೇಗಿರುತ್ತೋ ಹಾಗೆ ಇಲ್ಲೂ ಕೂಡ ಏನು ಅಂತಂದ್ರೆ ಶಾಪಿಂಗ್ಗೋಸ್ಕರ ಒಂದು ಪರ್ಟಿಕ್ಯುಲರ್ ಶಾಪ್ ಇದೆ ಇಲ್ಲಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಏನು ಅಂತಂದ್ರೆ ಕಂಪ್ಲೀಟ್ ಕ್ರಿಶ್ಚಿಯಾನಿಟಿಗೆ ರಿಲೇಟೆಡ್ ಆಗಿ ಏನೇನು ಅವ್ರದ್ದು ಐಡಲ್ಸ್ ಆಗಿರಲಿ ಮತ್ತೆ ಶಿಲ್ಬೆ ಆಗಿರಲಿ ಪ್ರತಿಯೊಂದು ಇಲ್ಲಿ ಮಾರ್ತಾ ಇದ್ದಾರೆ. ಇದೊಂದು ಲೈಬ್ರರಿ ಇಲ್ಲಿರೋದು. ಇದಾದ್ಮೇಲೆ ನಾನು ಒಂದು ಟ್ರೈಸಿಕಲ್ ಬಾಡಿಗೆ ತಗೊಂಡು ಒಂದು 400 ಪೈಸಸ್ ಅಷ್ಟು ಖರ್ಚಾಯಿತು. ಸೊ ಕಂಪ್ಲೀಟ್ ಇಂಟರ್ಮೋರಸ್ದು ಟೂರ್ಗೆ ಹೋಗಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಇನ್ನೊಂದು ಚರ್ಚ್, ಇಲ್ಲಿ ಇನ್ನೊಂದು ತುಂಬ ಹಳೆಯ ಚರ್ಚ್ ಇದು.
ನೋಡ್ತಾ ಇದ್ದೀರಾ ಇದು ಜಾಪನೀಸ್ದು ಕೆನಾಲು. ಸೊ ಇದನ್ನೇ ವಾರ್ಗೆ ಯೂಸ್ ಮಾಡಿದ್ದು. ಮತ್ತು ಈ ಬೋರ್ಡಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬಾನೇ ಬುಲೆಟ್ ಏನೇನು ಬಿದ್ದಿದೆ ಅದ್ರದ್ದೆಲ್ಲನೂ ಗುರುತುಗಳು ಹಾಗೆ ಇದೆ. ಸೊ ಗೈಸ್, ಅಲ್ಲಿಂದ ನಾನು ಡೈರೆಕ್ಟಾಗಿ ರೂಫ್ ಟಾಪ್ ಒಂದು ಕೆಫೆಗೆ ಬಂದಿದ್ದೀನಿ. ಇದು ಎಂಟೈರ್ ಮನಿಲಾ ಕಾಣಿಸುತ್ತೆ ಈ ಪರ್ಟಿಕ್ಯುಲರ್ ರೂಫ್ ಟಾಪಲ್ಲಿ. ಆಮೇಲೆ ಹಾಗೆ ಒಂದು ನಾರ್ಮಲ್ ರೌಂಡ್ ಹೋಗಿ ಇಲ್ಲಿ ಇನ್ನೊಂದು ಯೂನಿವರ್ಸಿಟಿ ಇದೆ. ಇಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಇದಾಗಿತ್ತು ಗೈಸ್ ಇವತ್ತಿನ ಕಂಪ್ಲೀಟ್ ವ್ಲಾಗು, ಕಂಪ್ಲೀಟ್ ಫಿಲಿಪೀನ್ ಸೀರೀಸ್ದು. ಇನ್ನೊಂದು ಹೊಸ ದೇಶದ ಜೊತೆ ಕಂಪ್ಲೀಟ್ ಡೀಟೇಲ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು, ಬಾಯ್. ಪ್ಲೀಸ್ ಡೂ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಟು ಯುವರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಬಾಯ್.